ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಇದನ್ನು ಸ್ವತಃ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರೇ ತಿಳಿಸ್ಕೊಟ್ಟಿರೋದು. ನಿಮ್ಗೆ ಯಾವಾಗಲೂ ನಾನು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಯೋಜನೆ ಬಗ್ಗೆ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಬಟ್ ಅನ್ನಭಾಗ್ಯ ಯೋಜನೆದು ಅಪ್ಡೇಟೇ ಬಂದಿರಲಿಲ್ಲ. ನಿನ್ನೆ ಸ್ವತಃ KH ಮುನಿಯಪ್ಪ ಅವರೇ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದಲೇ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವಾಗ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ಹಾಗೆ ಡೈಲಿ ನ್ಯೂಸ್ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೂ ಕೂಡ ಗೊತ್ತಿದೆ, ಸಾಕಷ್ಟು ತಿಂಗಳಿಂದ ಒಂದು 4-5 ತಿಂಗಳಿಂದನೇ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ತುಂಬಾ ಪೆಂಡಿಂಗ್ ಇದೆ. ಯಾರಿಗೂ ಕೂಡ ಅಕ್ಕಿ ಹಣನೇ ರಿಲೀಸ್ ಮಾಡಿರಲಿಲ್ಲ. ಯಾಕಪ್ಪ ಅಂದರೆ ರೇಷನ್ ಕಾರ್ಡ್ ಬಗ್ಗೆ ಸಾಕಷ್ಟು ಗೊಂದಲಗಳು ನಡೀತಿತ್ತು. ರೇಷನ್ ಕಾರ್ಡ್ ಲಕ್ಷಾನುಗಟ್ಟಲೆ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಯಿತು, ಕೆಲವೊಂದು APLಗೆ ಶಿಫ್ಟ್ ಆಯಿತು. ಹಾಗಾಗಿ ತುಂಬಾ ಗೊಂದಲಗಳಿತ್ತು. ಅದ್ರ ನಡುವೆ ಸರ್ವರ್ ಕೂಡ ಚೇಂಜ್ ಮಾಡ್ತಿದ್ರು. ಅಂದರೆ ಹಳೆ ಸರ್ವರಿಂದ ಹೊಸ ಸರ್ವರ್ಗೆ ಡೇಟಾನೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಹಾಗಾಗಿ ಇಷ್ಟು ದಿನ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಯಾವುದೇ ರೀತಿ ಹಾಕಿರಲಿಲ್ಲ. ಬಟ್ ಇವಾಗ ರಿಲೀಸ್ ಮಾಡಿದ್ದಾರಂತೆ. ಜನವರಿ 25ನೇ ತಾರೀಕೊಳಗೆ ಯಾರಿಗೆಲ್ಲ ಪೆಂಡಿಂಗ್ ಅಕ್ಕಿ ಹಣ ಇರುತ್ತೆ, ನಿಮ್ಮದು ಎಷ್ಟು ತಿಂಗಳು ಪೆಂಡಿಂಗ್ ಹಣ ಇರುತ್ತೋ ಅಕ್ಕಿದು ಅಷ್ಟು ತಿಂಗಳದು ಪೂರ್ತಿ ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ. 25ನೇ ತಾರೀಕೊಳಗೆ ಎಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಅವ್ರು ಹೇಳ್ದಂಗೆ ಬಂದರೆ ನಿಜ ಎಲ್ಲರಿಗೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ದಿನದಿಂದ ಹಿಂಗೆ ಹೇಳ್ತಿದ್ದಾರೆ. ಸಾಕಷ್ಟು ತಿಂಗಳದ್ದು ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಕೆಲವ್ರದ್ದು 2-3 ತಿಂಗಳದ್ದಿದೆ, ಕೆಲವೊಬ್ರದ್ದು 4-5 ತಿಂಗಳದ್ದಿದೆ. ಸಾಕಷ್ಟು ಜುಲೈ ಆಗಸ್ಟ್ ತಿಂಗಳಿಂದನೇ ತುಂಬ ಜನರಿಗೆ ಅಕ್ಕಿ ಹಣ ಬಂದಿರಲಿಲ್ಲ. ಅಂಥವ್ರಿಗೆಲ್ಲ ಈ 25ನೇ ತಾರೀಕೊಳಗೆ ಅವ್ರು ಹೇಳ್ದಂಗೆ ಜಮೆ ಆದರೆ ಎಲ್ಲರಿಗೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ನಿಮಗೂ ಕೂಡ ಸಾಕಷ್ಟು ಬಾರಿ ತಿಳಿಸಿದ್ದೀನಿ, ಇನ್ನು ಮುಂದೆ OTP ವ್ಯವಸ್ಥೆ ಇರೋದಿಲ್ಲ. ಇವಾಗ ನೀವು ನ್ಯಾಯಬೆಲೆ ಅಂಗಡಿಗೆ ಹೋದಾಗ ರೇಷನ್ ತೊಗೋಬೇಕಾದ್ರೆ ಎಲ್ಲೋ ಕೂತ್ಕೊಂಡು ಯಾರನ್ನೋ ಕಳಿಸಿ OTP ಹೇಳ್ತೀನಿ ರೇಷನ್ ತೊಗೊಂಬರಕ್ಕೆ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಇನ್ನು ಮುಂದೆ ಆಗೋದಿಲ್ಲ. ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತಾರೋ ಅದರಲ್ಲಿ ಯಾರೋ ಒಬ್ಬರು ಹೋಗಿ ತಂಬ್ ಇಂಪ್ರೆಷನ್ ಕೊಟ್ಟೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತೊಗೋಬೇಕಾಗತ್ತೆ. ಯಾಕಂದರೆ ಇದರಿಂದ ತುಂಬಾ ಫ್ರಾಡ್ ಆಗ್ತಾ ಇದೆ. ಹಾಗಾಗಿ ಅದನ್ನು ತಡೆಗಟ್ಟಬೇಕು ಅಂದ್ಬಿಟ್ಟು OTP ಆಪ್ಷನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ರೇಷನ್ ಕಾರ್ಡಲ್ಲಿರೋರು ಯಾರೋ ಒಬ್ಬರು ಹೋದರೆ ಸಾಕು, ಅವ್ರು ತಂಬ್ ಇಂಪ್ರೆಷನ್ ಕೊಟ್ಟು ರೇಷನ್ ತೊಗೋಬೋದು. ಹಾಗಾಗಿ ಹೇಳಿದ್ದು ಪ್ರತಿಯೊಬ್ಬರು ಕೂಡ KYC ಮಾಡಿಸಿ, ರೇಷನ್ ಕಾರ್ಡಲ್ಲಿರೋರು ಪ್ರತಿಯೊಬ್ಬರು ಕೂಡ KYC ಮಾಡಿಸಿದ್ರೆ ಆವಾಗ ಯಾರು ಬೇಕಾದ್ರೂ ಕೂಡ ಹೋಗ್ಬೋದು. ಅಂದರೆ ಮನೆ ಯಜಮಾನಿ ಮೇನ್ ಪರ್ಸನ್ ಯಾರು ಇರ್ತಾರೆ ಅವರೇ ಹೋಗಬೇಕು ಅಂತೇನಿಲ್ಲ. KYC ಆಗಿದ್ರೆ ಯಾರು ಬೇಕಾದ್ರೂ ಹೋಗಿ ಅವರ ರೇಷನ್ ಏನಿದೆ ಪ್ರತಿ ತಿಂಗಳದ್ದು ತಗೋಬೋದು. ಜನವರಿ 31ನೇ ತಾರೀಕುವರೆಗೂ ಟೈಮ್ ಇದೆ ನಿಮಗೆ KYC ಮಾಡಿಸೋದಕ್ಕೆ. ಅಕಸ್ಮಾತ್ ಮಾಡಿಸಿಲ್ಲ ಅಂತಂದರೆ ನ್ಯಾಯಬೆಲೆ ಅಂಗಡಿನಲ್ಲೇ ಮಾಡಿಕೊಡ್ತಾರೆ. ಯಾರ್ದು KYC ಮಾಡಿಸ್ಬೇಕು ಅವರ ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ತೊಗೊಂಡೋದ್ರೆ ಸಾಕು, ಬಯೋಮೆಟ್ರಿಕ್ ಮೂಲಕ KYCನ ಮಾಡಿಕೊಡ್ತಾರೆ. ಆದಷ್ಟು ಬೇಗ ಹೋಗಿ ಮಾಡಿಸಿ. ಈ ತಿಂಗಳು ಎಂಡಿಂಗ್ವರೆಗೂ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೊಂದೇ ಅಲ್ಲ, ತಿದ್ದುಪಡಿ ಕೂಡ ಮಾಡ್ತಿದ್ದಾರೆ. ಸಾಕಷ್ಟು ಬಾರಿ ತಿಳಿಸಿದ್ದೀನಿ ನಿಮಗೆ, APL BPL ಅಂತ್ಯೋದಯ ಕಾರ್ಡ್ ತಿದ್ದುಪಡಿ ಯಾವ ತಿದ್ದುಪಡಿ ಬೇಕಾದ್ರೂ ಮಾಡಿಕೊಡ್ತಾರೆ. ಹೆಸರು ತೆಗ್ಸೋದಾಗಿರ್ಬೋದು ಅಥವಾ ಸೇರ್ಸೋದಾಗಿರ್ಬೋದು, ಅಥವಾ ಅಡ್ರೆಸ್ ಚೇಂಜ್ ಮಾಡಿಸೋದು, ಫೋನ್ ನಂಬರ್ ಚೇಂಜ್ ಮಾಡಿಸೋದಾಗಿರ್ಬೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾರ ಇದ್ದರೆ ಅದನ್ನ ಚೇಂಜ್ ಮಾಡಿಸ್ಬೋದು. ಎಲ್ಲದಕ್ಕೂ ಕೂಡ ಆಪ್ಷನ್ನ ಮಾಡಿಕೊಟ್ಟಿದ್ದಾರೆ. ಸೊ ಈ ತಿಂಗಳು ಅಂದರೆ ಜನವರಿ 31ನೇ ತಾರೀಕುವರೆಗೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೊಸದಾಗಿ ರೇಷನ್ ಕಾರ್ಡ್ಗೂ ಕೂಡ ಇದೇ ತಿಂಗಳಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. ಬಟ್ ಯಾವುದೇ ರೀತಿ ಡೇಟ್ ಅನೌನ್ಸ್ ಮಾಡಿಲ್ಲ ಅವರು. ಯಾವಾಗ ಡೇಟ್ ಅನೌನ್ಸ್ ಮಾಡಿದ್ರು ಕೂಡ ನಾನು ತಕ್ಷಣ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಬೇಕಾಗಿರುವ ದಾಖಲಾತಿನ ಎಲ್ಲರೂ ರೆಡಿ ಮಾಡಿಟ್ಕೊಳ್ಳಿ. APL ಕಾರ್ಡ್ ಮಾಡಿಸ್ಬೇಕಂತಿದ್ರೆ ನಿಮ್ಮದೇನು ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಸಾಕು. ಯಾರೆಲ್ಲ BPL ರೇಷನ್ ಕಾರ್ಡ್ ಮಾಡಿಸ್ಬೇಕಂತಿದ್ದೀರಾ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿಟ್ಕೊಳ್ಳಿ. ಅವರು ಲಿಂಕ್ ಬಿಟ್ಟ ತಕ್ಷಣ ನೀವು ಖಂಡಿತವಾಗ್ಲೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಅಪ್ರೂವಲ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಅಪ್ರೂವಲ್ ಬಗ್ಗೆ ಕೂಡ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಬಂದ ಕೂಡಲೇ ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಾಗಿತ್ತು ರೇಷನ್ ಕಾರ್ಡ್ ಬಗ್ಗೆ ಹೊಸ ಅಪ್ಡೇಟ್. ಇದೇ ಥರ ಅಪ್ಡೇಟ್ಗೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಫ್ರೀ ಟೈಮಲ್ಲಿ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನನ್ನ ಪೇಜ್ನ ಫಾಲೋ ಮಾಡ್ತೀರಾ. ಹಾಗೆ ಡೈಲಿ ನ್ಯೂಸ್ ಕೂಡ ಚೆಕ್ ಮಾಡಿ ಯೂಟ್ಯೂಬ್ ಶಾರ್ಟ್ಸಲ್ಲಿ.
ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ಎನ್ಕರೇಜ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.